ನೋಡಿ ನಾವು ಸುಮ್ಮನೆ ನಿಮ್ಗೆ ಗೊತ್ತಿದೆ ಏನೋ ಬ್ರೇಕ್ಫಾಸ್ಟ್ ಆದ್ಮೇಲೆ ಬಂದಾಗಬೇಕಲ್ಲ. ನಾ 2 ಬ್ರೇಕ್ಫಾಸ್ಟ್ ಆಯ್ತು ಈಗ. ಅದು CM ಅವ್ರ ಮನೇಲಿ ಒಂದು ಬ್ರೇಕ್ಫಾಸ್ಟ್ ಆಯ್ತು, DK ಶಿವಕುಮಾರ್ ಅವ್ರ ಮನೆ ಒಂದು ಬ್ರೇಕ್ಫಾಸ್ಟ್ ಆಯ್ತು. ಏನ್ ತೋರಿಸ್ತದೆ ಅದು? ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಎಲ್ಲರೂ ಬಹಳ ಸ್ಪಷ್ಟ, ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ. ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಮತ್ತು ನಮ್ಮ ಪಕ್ಷದಲ್ಲಿ ಇವತ್ತು ದಿವಸ ಹೈಕಮಾಂಡ್ ಇವತ್ತು ಅಂತಿಮ ಕಾಲಕ್ಕೂ ಇವತ್ತು ದಿವಸ ಹೈಕಮಾಂಡ್ ಏನು ನಿರ್ಣಯಗಳನ್ನು ಮಾಡ್ತಿರ್ತದೆ. ಇವತ್ತು ದಿವಸ ಪ್ರತಿಯೊಬ್ಬರು ಇವತ್ತು ಒಪ್ಪುವಂತಹದ್ದು. ಹೀಗಾಗಿ ನಮ್ಮ ಪಕ್ಷದಲ್ಲಿ ಯಾವುದೂ ಗೊಂದಲ ಇಲ್ಲ. ಇಬ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದ್ದಾರೆ ಮತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಮತ್ತೆ ಅದಾದ್ಮೇಲೆ ನನಗೇನು ಪ್ರಶ್ನೆ ಕೇಳ್ತೀನಿ? ಅದು ಯಾವ ಅರ್ಥ? ಅದು ಸತ್ಯ. ಅದು ನಾನು ಹೇಳ್ತೀನಿ, ರಾಜಕೀಯ ಶಾಶ್ವತ ಅಲ್ಲ, ನಮ್ಮನೆ ಆಸ್ತಿನೂ ಅಲ್ಲ ಅದು. ಆ ಮಾತನ್ನ ತಪ್ಪೇನಿದೆ, ಅರ್ಥ ಏನು? ರಾಜಕೀಯ ಅಲ್ಲ, ಮನುಷ್ಯನ ಜೀವನನೇ ಶಾಶ್ವತ ಅಲ್ಲ, ವೈರಾಗ್ಯ ಅಂತಲ್ಲ. ನಾಟ್ ಅದೆಲ್ಲ ಇಲ್ಲ. ಇದು ಸತ್ಯ ಪರಿಸ್ಥಿತಿ. ಮನುಷ್ಯನೇ ಶಾಶ್ವತ ಅಲ್ಲ. ಈಗ ನೋಡಿ, ನಮ್ಮ ಬೀಳಿಗೆ ಆಯ್ತು. ನಾವು ಅವ್ರನ್ನ ಎಲ್ಲೋ ಒಂದ್ ಕಡೆ ಪೋಸ್ಟಿಂಗ್ ಕೊಡ್ಬೇಕಂತ ಮಾಡಿದ್ವಿ ನಮ್ಮ ಡಿಪಾರ್ಟ್ಮೆಂಟ್ ಮಹೇಶ್ ಬೀಳಿಗೆ. ಇವತ್ತು ನಮ್ಮ ಮಧ್ಯೆ ಇಲ್ಲ. ಈಗ ಅಲ್ಲಿ ಖರ್ಗೆ ಅವರು ಮೀಟಿಂಗ್, ಸೋನಿಯಾ ಗಾಂಧಿ ಅವರು ಮೀಟಿಂಗ್ ಮಾಡಿದ್ರು. ವಿಂಟರ್ ಸೆಷನ್ ಇದೆ, ಈಗ ಚಳಿಗಾಲ ಅಧಿವೇಶನ, ಅದಕ್ಕೆ ಮೀಟಿಂಗ್ ಮಾಡಿದ್ರು. ಅದಕ್ಕೂ ನೀವು ಕರ್ನಾಟಕಕ್ಕೆ ಮಾಡಿದಿರಿ, ಕರೆಕ್ಟ್ ಮಾಡಿದಿರಿ. ಏನಾದ್ರು ಸಣ್ಣ ಪುಟ್ಟ ನೋಡ್ರಿ, ಎಲ್ಲಾ ಪಕ್ಷ ಮನೆಯಲ್ಲಿ ಗೊಂದಲಗಳಿರ್ತವೆ. ಏನು ಪಕ್ಷದಲ್ಲಿ ಇರ್ಲಕ್ಕ ಕಸದನ? ಏನ್ ಬಿಜೆಪಿ ಇಲ್ವಾ? ಬಿಜೆಪಿ ನೋಡ್ರಿ ಎಷ್ಟು ಬಾಗ್ಲದಾವ್? ಒಂದ್ 20 ಬಾಗ್ಲದಾವ್ ಬಿಜೆಪಿ. ವಿಜೇಂದ್ರದೊಂದು, ಅಶೋಕ್ ಅವ್ರದೊಂದು, ಅಶ್ವಥ್ ನಾರಾಯಣದೊಂದು, ರಮೇಶ್ ಜಾರಕಿಹೊಳಿದೊಂದು, ಯತ್ನಾಳ್ ಅಂತ ಹೊರಗಡೆ ಹೋಗಿದಾರ. ಎಷ್ಟು ಅದಾವ್? ಸೋಮಣ್ಣ ಅವ್ರದೊಂದು, ಪ್ರಹ್ಲಾದ್ ಜೋಶಿ ಅವ್ರದೊಂದು. ಯಾವ್ದು ಬೀದಿ ಬಂದಿಲ್ಲ ರೀ, ಎಲ್ಲ ಮಾಧ್ಯಮ ಸೃಷ್ಟಿ ನಿಮ್ದೆಲ್ಲ. ಯಾರು? ಅವ್ರಿಗೊಬ್ಬ ಎರಡನೇ ಬ್ರೇಕ್ಫಾಸ್ಟ್ ಅಂದ್ರೆ ಏನಾಗ್ತದೆ? ಇನ್ನೂ ಹೆಚ್ಚಿಗಿದೆ. ಮಾಡ್ಬಾರ್ದು. ಯಾಕೆ? ಏನ್ ತಪ್ಪೇನಿದೆ? ಊಟ ಮಾಡುವಂತದ್ದು ಇದು ಏನ್ ತಪ್ಪಿದೆ? ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಊಟ ಮಾಡಿದ ತಪ್ಪಿರ್ತದ? ಅದು ಗೊತ್ತಿಲ್ಲ ನಮ್ಗೆ. ಜಾರಕಿಹೊಳಿ ಅವರು ಮತ್ತು ಪರಮೇಶ್ವರ್ ಅವರು ಮೀಟಿಂಗ್ ಮಾಡಿ ತಪ್ಪೇನದು? ಜಾರಕಿಹೊಳಿ ಅವರು ನಾವು ಅನೇಕ ಸಲ ಮೀಟಿಂಗ್ ಮಾಡ್ತಿರ್ತೀವಿ, ಪರಮೇಶ್ವರ್ ಅವರು ನಾವು ಅನೇಕ ಸಲ ಮೀಟಿಂಗ್ ಮಾಡ್ತಿರ್ತೀವಿ. ನಿನ್ನೆ ನಾನು ಹೋಗಿ ಮುಖ್ಯಮಂತ್ರಿಗಳ ಜೊತೆ ಮಾಡಿದ್ವಿ. ಈಗ ಉಪಮುಖ್ಯಮಂತ್ರಿಗಳು ಟ್ರೈ ಮಾಡ್ತಾ ಇದ್ದಾರೆ. ಒಂದು ಕೆಲಸ ಇತ್ತು, ಈಗ ಅವ್ರು ಇನ್ನೂ ಕೆಳಗಡೆ ಬಂದಿಲ್ಲ ಅಂತ ಹೇಳಿದ್ರು. ನೋಡಿ, ಆ ಕೊಟ್ಟು ಮಾತು ಇದು ಅದೆಲ್ಲವೂ ಕೂಡ ನಮಗೆ ಯಾವುದು ಗೊತ್ತಿಲ್ಲ. ಹೈಕಮಾಂಡ್ಗೆ ಏನಾದ್ರೂ ಇದ್ರೆ ಅದು ಹೈಕಮಾಂಡ್ ಹೇಳ್ಬೇಕಾಗ್ತದೆ. ಖಾಲಿ ಇಲ್ಲಲ್ಲ, ಖಾಲಿಯಲ್ಲಿದೆ, ಗೊತ್ತಿಲ್ಲ. ಖಾಲಿ ಇದೆ. ಅದೆಲ್ಲ ನಿಮ್ ಮಾಧ್ಯಮದ ಊಹೆ. ನಿಮ್ಗೆ ಮಾಧ್ಯಮದವ್ರಿಗೆ ಏನಾದ್ರು ಬೇಕಲ್ಲ. ನಮ್ಮಲ್ಲಿ ಅಂತವ್ದು ಯಾವ್ದು ಕೂಡ ಇಲ್ಲ. ಎಲ್ಲ ಉಪಮುಖ್ಯಮಂತ್ರಿಗಳು ಒಕ್ಕಟ್ಟಿನಲ್ಲಿದಾರ. ಎಲ್ಲಾ ಮಂತ್ರಿಗಳು, ಶಾಸಕರು, ಎಲ್ಲಾ ಪಕ್ಷ ಸಂಪೂರ್ಣವಾಗಿ ಒಕ್ಕಟ್ಟಿದೆ ನಮ್ಮಲ್ಲಿರುವಂತದ್ದು. ಸನ್ನಿವೇಶ ಬಂದ್ರೆ ನೀವು ಏನಾದ್ರೂ ಆಕಾಂಕ್ಷೆ ಆಗಿರ್ತೀರಾ? ಆ ಪ್ರಶ್ನೆಗೆ ನನ್ನ ಯಾಕೆ ತರ್ತಾ ಇದ್ರ? ಅಂತದ್ ಯಾವ್ದು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ನೀವ್ ಹೇಳಿದ್ರಲ್ಲ. ನಮ್ದು ಡಿನ್ನರ್ ಬ್ರೇಕ್ ಕಾನ್ಸೆಪ್ಟ್ ಇದೆ. ಯಾಕಂದ್ರೆ ಕಾವೇರಿ ಟಿಫನ್ ರೂಮ್ ಆಯ್ತು, ಸದಾಶಿವನಗರ ಸವಿರುಚಿ ಆಯ್ತು. ಆಯ್ತು, ಈಗ ನಾವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮನೆ ಡಿನ್ನರ್ ಇಟ್ಬೇಕು. ಏನಾಗುದು? ಪಾಟೀಲ್ ಕಾನಮಳಿ. ಥ್ಯಾಂಕ್ ಯು. ನೋಡಿ, ಇದನ್ನ ಸುಮ್ಮನೆ ನೀವು ಹೈಪೋಥೆಟಿಕಲ್ ಕ್ವಶನ್ಸ್ ಕೇಳೋದು ಗೊತ್ತಾ ಇಲ್ಲ. ಇದೆಲ್ಲ ಹೈಪೋಥೆಟಿಕಲ್ ನೀವು ಕೇಳುವಂತ.
ಅದು ಯಾವಾಗ ಅಂತ ಅನ್ನೋದು ಪ್ರಶ್ನೆ ಬರ್ತದೆ. ಯಾವಾಗ ಅಂತ ಪ್ರಶ್ನೆ ಬರ್ತದೆ. 2028 ಎಲೆಕ್ಷನ್ಸ್ ಇದಾವೆ. ಹೈಕಮಾಂಡ್ ಸರ್ ಈ ಇಷ್ಟು ಬೆಳವಣಿಗೆಗಳು ರೀಚ್ ಆದಾಗ ಒಂದು ಡಿಸಿಷನ್ ಅನ್ನ ಹೇಳ್ಬೋದು, ಕಂಟಿನ್ಯೂ ಮಾಡಿ ಏನು ಯಾವಾಗ ಟೈಮ್ ಬೌಂಡ್. ನೋಡಿ, ಈಗ ಹೈಕಮಾಂಡ್ ಏನಾದ್ರು ಹೇಳಿದ್ಯಾ? ಅವ್ರೇನು ಹೇಳೇ ಇಲ್ಲ. ಏನು ಹೇಳ್ತಾ ಇರೋದಕ್ಕೆ ಇಷ್ಟೆಲ್ಲ ಕಾಂಗ್ರೆಸ್ ಬಂಧುಗಳು ಆಗ್ತದೆ. ಅದು ಏನು ಹೇಳಿದ್ರು ಅಂತ ಅರ್ಥ ಏನದು? ಏನು ಅದಕ್ಕೂ ಅವ್ರ ಮಾತು ಕಟ್ಟೆ ಇಲ್ಲ. ಎಲ್ಲವೂ ಸರಿ ಇದೆ ಅಂತ ತಿಳ್ಕೊಂಡು ಹೋಗಿದೆ. ಹೈಕಮಾಂಡ್ ಅವಾಗ ಇಂಟರ್ಫಿಯರ್ ಮಾಡ್ತಾರೆ. ಅವಾಗ ಅದು ಆಯ್ತಲ್ಲ. ಈಗ ಏನ್ ಗೊತ್ತಿಲ್ಲ, ಹೈಕಮಾಂಡ್ ಯಾಕೆ ಹೇಳ್ಬೇಕು? ಈಗ ಇಬ್ರು ಕೂಡ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ರು ಬ್ರೇಕ್ಫಾಸ್ಟ್ ಮಾಡಿದಾರಲ್ಲ, 2 ಮೀಟಿಂಗ್ ಬ್ರೇಕ್ಫಾಸ್ಟ್ ಮಾಡಿದಾರಲ್ಲ. ಏನ್ರಿ ಹಾಗಂತ ಹೇಳಿದಾರ? ನೀವು ನೀವು ಮಾಧ್ಯಮದವ್ರು ನೀವು ಏನೇನೋ ಊಹೆ ಮಾಡ್ತೀರಿ. ಎಲ್ಲವೂ ಕೂಡ ಇದೆಲ್ಲ ಏನ್ ನಡೆದಿದೆ ಅಲ್ಲ, ಮಾಧ್ಯಮಗಳ ಸೃಷ್ಟಿ ನಿಮ್ದೇ ಇದೆ, ನಿಮ್ದೇ ಸೃಷ್ಟಿ ಇದೆಲ್ಲ. ಈಗ MLA ಗಳೆಲ್ಲ ಮಂತ್ರಿಯಾಗ ಕೂಗಿರ್ತಾರ, ಕೇಳ ಪ್ರತಿಯೊಬ್ಬರಿಗೆ ಹಕ್ಕಿದೆ. ಅದನ್ನ ಭಿನ್ನಮತೀಯ ಚಟುವಟಿಕೆ ಅಂದ್ಬಿಡ್ತೀರಿ ನೀವು. ಅದ್ಯಾವ್ದು ಇಲ್ಲ. ಮುಖ್ಯಮಂತ್ರಿಗಳು ಹೇಳಿರುವಂತಹದ್ದು ಅದು ಸತ್ಯ. ರಾಜಕೀಯ ಇವತ್ತು ದಿವಸ ತಾವು ನೋಡಿದಿರಿ, ಎಲ್ಲರನ್ನೂ ನೋಡಿದಿರಿ. ನಾವು ಭ್ರಮೆಯಲ್ಲಿ ಇರ್ತೀವಿ ಇವತ್ತು ದಿವಸ. ನಾವು ಶಾಶ್ವತ MLAಗಳು, ಶಾಶ್ವತ ಮಂತ್ರಿಗಳು, ನಾವು ಶಾಶ್ವತವಾಗಿ ಇರ್ತೀವಿ 100 ವರ್ಷ. ಅವೆಲ್ಲ ನಮ್ಮ ಭ್ರಮೆಗಳು ದಿವಸ ಎಲ್ಲರಿಗೂ ಅನ್ವಯಿಸ್ತದೆ. ನಿಸರ್ಗದ ನಿಯಮ ಅದು. ಹೀಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಾದೇಶ ಏನಿದೆ, ಆ ಜನಾದೇಶ ಇವತ್ತು ದಿವಸ ಅಂತಿಮ ಆಗ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.